ಬ್ಯಾಕ್ ಟು ಸಾನಗೌಡ ಯೂಟ್ಯೂಬ್ ಚಾನಲ್. ಮಾತಾಡು. ಹಾಯ್ ಹಾಯ್. ಬಂಕ್ ಮಾಡ್ಬಿಟ್ಟು ಕ್ಲಾಸ್ನ ಬನ್ನಿ ಹೋಗದ. ಎಲ್ಲಿ ಏನು ದೇವಸ್ಥಾನ ಅಂತ ನಮಗಂತೂ ಗೊತ್ತಿಲ್ಲ. ಪ್ರಯುಕ್ತ ಇದು ಪ್ರಸಾದ ಬ್ಲಾಗ್ ಕಂಟೆಂಟ್ ಆಗುತ್ತೆ ಹೇಳು. ಬ್ಲಾಗ್ ಕಂಟೆಂಟ್ ಆಗುತ್ತೆ ಹೇಳು. ನೋಡಿ ಫ್ರೆಂಡ್ಸ್, ತಪ್ಪೆ ಉಪ್ಪು ಕುಡಿಯೋ ನೀರು. ಏನ್ ನೋಡ್ತಾ ಇದೀಯಾ? ಕ್ಯಾಮ್ರಾ ಮ್ಯಾನ್ ರಿವೀಲ್ ಮಾಡೋಂಗಿಲ್ಲ. ಒಪ್ತೆ ಕಡೆ ಒಪ್ತೆ. ಹುಡುಗಿರಂದ್ರೆ ನೋ ನೋ ಉಜ್ಜ ಮುಖ ಉಜ್ಜ ತಿಪ್ಪಲ್ಲಿ ಉಜ್ಜುದು ಹೋಗಲ್ವಾ? ಜಾರ್ಬಿಟ್ಟಿದ ಅಂತನಾ? ಸಿಂಧನ ತೊಳಿಬೇಕು. ನಾನ್ ತೊಳೆಯಲ್ಲ. ಈಗ ಅವಾಗ ಹಿಂದೆ ಯಾರೋ ಅದು ನಾವು ದೇವ್ರನ್ನ ನೋಡಕ್ ಹೋಗ್ತಾ ಇದ್ದೀವಿ. ಆಯ್ತ್ರಪ್ಪ. ಕೋಪಕ್ಕೆ ಊಟ ಮಾಡ್ದೆ ಹೋಗ್ಬಿಡ್ತೀನಿ ಅಷ್ಟೇ. ಹಾಯ್ ಗಾಯ್ಸ್, ನಾವೆಲ್ಲ ಇವತ್ತು ಫೈನಲ್ ಇಯರ್ ಸ್ಟೂಡೆಂಟ್. ಅದಕ್ಕೆಲ್ಲ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹೋಗ್ತಾ ಇದ್ವಿ. ಆಂಜನೇಯನ ಬೇಡ್ಕೊಂಡು ಸಕಲ ವಿದ್ಯೆ ಎಲ್ಲ ಪಾಸ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ವಿ. ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್. ಊಟ ಅಂದರೆ ನಮಗೂ ಇರಲಿ, ನಮ್ಮ ಮನೆಯವ್ರಿಗೂ ಇರಲಿ ಅನ್ನೋರು ಇವರೆಲ್ಲ. ಆಗಲೇ ಎಲ್ಲ ಬಾಕ್ಸಲ್ಲಿ ತಿಂದರು ಆ್ಯಂಡ್ ದೆನ್ ಮತ್ತೆ ಬರ್ತಾ ಇದ್ದಾರೆ ಊಟ. ಎರಡೆರಡು ತಟ್ಟೆ ಮಿಸ್ ಇಲ್ದಂಗೆ ತಿಂತಾರೆ. ದೇವರು ಸಣ್ಣ ಇರೋರು ಕಮ್ಮಿ ತಿನ್ನುತ್ತಾರೆ ಅನ್ನೋದು ರಾಂಗ್ ಥಾಟ್ ಆ್ಯಕ್ಚುಲಿ. ಅಲ್ಲಿದೆ ನೋಡಿ, ಆ ಟೆಂಪಲ್ ಹೋಗ್ತಾ ಇರೋದು ಇವಾಗ. ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಇವತ್ತು ಹನುಮ ಜಯಂತಿ ಅಲ್ವಾ, ಅದಕ್ಕೆ. ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ಕಟ್ಟುವ ಎತ್ತವರ ರೀತಿ ಕನ್ಯಾದಾನ, ಕುಂತಲ್ಲಿಯೇ ಇವಾಗೆ ಸಿಂಹಾಸನ, ದಿಗ್ಗನೆದ್ದ ಭಜರ. ಗೈಸ್, ಊಟ ಮಾಡಕ್ಕೆ ರೆಡಿ ಆಗೋರೆ. ನನಗೂ ಸ್ವಲ್ಪ ಹಾಕಿ. ನನಗೆ ಸ್ವಲ್ಪ ಸಣ್ಣ. ನಾನು ಆಲ್ರೆಡಿ ಹಾಕ್ಸ್ಕೊ ಬಂದ್ಬಿಟ್ಟ ಗೈಸ್. ಫಸ್ಟು ಅವನೇ ತಿಂತಿರೋದು. ದುಡ್ಡಿರಲಿ ಇಲ್ದಿರಲಿ ನಗುವಿನ ಒಡೆಯ ಗೆಳೆಯಲ್ಲ ಬೀರಲಿ, ಲಾಸಿರಲಿ ಬೆಂಬಲದ ಬೆಟ್ಟಬೋ ಗೆಳೆಯ. ಸ್ವಾರ್ಥವಿಲ್ಲದಿದ್ರೆ ಹಿಂದಿ ಮಕ್ಕಳೆಲ್ಲ ಕಿತ್ತು ತಿನ್ನದಿದ್ರೆ ಬಂಧುಗಳೆಯಲ್ಲ. ಸ್ನೇಹ ಒಂದೇ ನಿಸ್ವಾರ್ಥ. ನಮ್ಮ ಮಾಲುಚ್ಚು ಬಟ್ಟೆ ಕಟ್ಟಿದ್ರೆ ಎಷ್ಟು ಬೇಗ ನಾವು ಎಚ್ಚರಾಗುತ್ತೀವೋ ಅಷ್ಟು ಬೇಗ ಧಾವಿಸಬೇಕು ಒಬ್ಬ ಗೆಳೆಯನ ಕಷ್ಟಕ್ಕೆ. ಸೈಲೆಂಟ್ ಆಗಿರೋರ್ನಂತೂ ನಂಬಲೇಬಾರ್ದು. ಮೂರ್ ತಟ್ಟೆ. ಇವರು ಸೈ ಸಂತೋಷ್ ಅಂತೂ ಮೂರ್ ಸಲ ಹಾಕ್ಸ್ಕೊಂಡು ಸಂತೋಷ್ ಹಾಯ್ ಮಾಡು. ಸಂತೋಷ್ ಹಾಯ್ ಮಾಡು.
ಏನದು? ಸಂತೋಷ್ ಹಾಯ್ ಮಾಡಿ ಇನ್ನೊಂದ್ಸಲಿ. ಸೌಂಡ್ ಬರಬೇಕು. ನೀನೆ ಹಾಯ್ ಮಾಡಿ ಯಶವಂತ್. ಹಾಯ್. ನೀನ್ ಹಾಯ್ ಮಾಡು. ಗೌಡ ನೀನ ಹಾಯ್. ಹಾಯ್. ನೀನು ಹುಡುಗಿರ ಹೆಸರಲ್ಲಿ ಯಾಕೆ ಕುಡಿತೀರಾ? ಅವರೇ ನೋಡಿ ಬಂದು ಬಿಲ್ಲು ಕೊಡ್ತಾರ ಹೃದಯ ಮಾಡಿ ತಪ್ಪಿಗೆ. ಊಟ ಮಾಡಿದ ತಕ್ಷಣ ಬುಕ್ ಓದೋದು ಮರ್ತೋಗುತ್ತೆ. ನಂಬರ್ 33 ಇಂದ ಓದಿರೋದನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋದು. 33 ಇಂದ ಹಿಂದೆ